ಯಾವ ಥರ ಪ್ರತಿಭಟನೆ ಮಾಡಬೇಕು ಎಲ್ಲಿ ಸೇರಬೇಕು ತೀರ್ಮಾನ ಮಾಡಿ. ಸರ್, ರಾಹುಲ್ ಗಾಂಧಿ ಅಲಿಗೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಏನಾದರೂ ಮಾಹಿತಿ ಇದೆ ಸರ್? ಡಾಕ್ಯುಮೆಂಟ್ಸ್ ರಾಹುಲ್ ಗಾಂಧಿ ಅವರು ಅಲಿಗೇಷನ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ has got evidence. Rahul Gandhi has got evidence. So yes, he is coming here to protest and to meet the election commissioner of Karnataka. ಮಾದೇವಪುರ ಮತ್ತೆ ಇದರಲ್ಲಿ ಮಾದೇವಪುರ ಮತ್ತೆ ರಾಜಾಜಿನಗರ. ಸರ್, ಧರ್ಮಸ್ಥಳ ಪ್ರಕರಣದಲ್ಲಿ SIT ಮುಖ್ಯಸ್ಥರು ಬದಲಾವಣೆ ಆಗುತ್ತಾ ಸರ್? ಧರ್ಮಸ್ಥಳ ಪ್ರಕರಣದಲ್ಲಿ SIT ಮುಖ್ಯಸ್ಥರು ಬದಲಾವಣೆ ಆಗುತ್ತಾ? ಚರ್ಚೆ ಮಾಡಿದ್ದೇವೆ. ಎಲ್ಲರ ಅಭಿಪ್ರಾಯ ಈ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೇವೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ಹೋಗಿ ಸ್ಮಾರ್ಟ್ ಪ್ಲಾನ್ ನೋಡೋಕೆ ಹೋಗ್ತಾ ಇದ್ದೇವೆ. ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮೆಮೊರಂಡಮ್ ಸಲ್ಲಿಸ್ತಾರೆ ಅದನ್ನ ನಾವು ಸಾಯಂಕಾಲ ತಿಳಿಸ್ತೇವೆ. ಎಲೆಕ್ಷನ್ ಕಮಿಷನ್ ಅಲ್ಲಿ ಹೋಗಿ ಮಾಡ್ತೇವೆ. ನಾವು ಏನ್ ನೀವೇ ಮಾತಾಡಂಗಿಲ್ಲ, ಯಾರದು ಮಾತಾಡೋಷ್ಟು ಅವಕಾಶ ಕೊಟ್ಟು ಕೊಡಿ. ಪ್ರಶ್ನೆ ಕೇಳಕ್ಕೆ ನಾವು ಕೂಡ ಉತ್ತರ ಕೊಡಕ್ಕಿಲ್ಲ. ನಾವೇನು ಹೇಳ್ತೀವಿ ಕೇಳಿ ಆಮೇಲೆ ಬೇಕಾದ ಕ್ವಶನ್. ನಾವು ನಾವೇ ಮಾಡಿರುವಂತ ಕಾನೂನನ್ನು ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ, ಏನು ನಮಗೆ ಕೋರ್ಟ್ ಏನು ಮಾರ್ಗದರ್ಶನ ಕೊಟ್ಟಿದೆ, ಆ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ವಿ ವಿಲ್ ನಾಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ violate the law and whatever the direction has been given by the court. We will respect the sentiment of the court and we don't want to disturb anyone. But we have appealed to everyone. We have everyone, all our leaders to participate in that program. So ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಬರಬೇಕು, ಮುಖಂಡರು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕೂಡ ಪ್ರತಿನಿಧಿಗಳು ಬರಬೇಕು, ಜನ ಇಲ್ಲದವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು. ಈ ಬೆಂಗಳೂರು ಸುತ್ತಮುತ್ತ ಇರುವಂತ ನಮ್ಮ ಜಿಲ್ಲೆಗಳಿಂದ ಅವರು ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಇದಕ್ಕೆ ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಅಲ್ಲಿಗೆ ಎಷ್ಟು ಜನ ಹಿಡಿತದೋ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆಲ್ಲ ನಾವು ಆಹ್ವಾನ ಮಾಡಿದ್ದೇವೆ. ನಮ್ಮ ಧ್ವನಿ, ಏಕೆಂದರೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿದೆ, ರಿಸರ್ಚ್ ಮಾಡಿದ್ದೀವಿ, ಯಾವ ರೀತಿ ಏನೇನು ಮಾಡಿದೀವಿ ಅಂತೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ. ಸರ್, ಎಷ್ಟು ಜನ ಸೇರಿಸಬೇಕು ಅಂತ ನಿರ್ಧಾರ ಆಗಿದೆ ಸರ್? ನಿರ್ಧಾರ ನಾವು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೇವೆ. ಯಾರು ಬರ್ತಾರೆ ಅವ್ರಿಗೆ ಬಿಟ್ಟಿದ್ದು. ಇದು ನಮ್ಮ ಮತದಾನದ ಹಕ್ಕು, ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ಉಳಿಯುವಿಕೆ. ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಇದ್ರೂ ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಗೆ ಶಕ್ತಿ ಬರ್ತದೆ. ಇಲ್ಲಿ ಅನೇಕ ಲೋಪದೋಷಗಳನ್ನು ನಾವು ಹಿಂದೆ ಕೂಡ ಕಂಡುಹಿಡಿದಿದ್ದು, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ಕಂಡುಹಿಡಿದಿದ್ದು, ಅದಾದ್ಮೇಲೆ ಪಾರ್ಲಿಮೆಂಟ್ ಟೈಮಲ್ಲೂ ಕೂಡ ರಿಸರ್ಚ್ ಮಾಡಿದ್ದು. ಇದನ್ನ ಗಮನದಲ್ಲಿಟ್ಕೊಂಡು ನಾವು ಇದನ್ನ ಜನರಿಗೆ ಮಂದಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ACC ಎಲ್ಲ ನಮ್ಮ ಪದಾಧಿಕಾರಿಗಳು ಇದಕ್ಕೆ So how much votes are you looking at before elections? Draft rolls are given to all the parties. Why didn't the Congress appeal back then is what BJP is giving? We had appealed to this one, but they did not accept. I myself is also a responsible. Even at the time of Madhepura, my candidate Mr. Nagesh and his son, he brought me, he showed me, we gave that. They could not delete those names. Even in the case of Gandhinagara, we have found out Mr. Dinesh Gundrao also has made a research in one ward. More than 7,000 votes have been included. Like this, there are so many examples. We are not going to the state. We have every document to prove that. I don't want to disclose it. My leader will discuss in front of all of you what has been done. Issues with it, that why is this matter being raised now when Karnataka actually voted Congress into power, and also how are you going to hold a protest within the city, sir? Why they are worrying on our political agenda? It is our political agenda. We need not answer to them. We are answer to the people of Karnataka. They made a big fraud out of it. All the party cadres and all, which we will expose to them.
Even at the time of assembly election, we found a lot of, how they misuse the chilme. More than 8,000 workers they deployed, gave them a certificate and did all this rubbish. But we will face it. My leader will come and explain. I don't want to come out into the detail. We have made a research. We are not sitting quiet. We have made a research about it. So that is why my leader, though this is one of the important state and city, wanted to come and he has made a research on that. It is not just coming for a political purpose. We want to educate the people of this country and Karnataka what went on, even at the time of parliament. We know that we might have lost an election, we might have won election. We want to save democracy. We don't want the election commission to be a part of a political process. So would you want to comment on the KMF chairman's position? There have been a lot of talks in different front I don't want runners. to comment all nothing, unnecessary you are creating. Nothing is there. The party, the members will take its own call on it. Thank you.